ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ಈ ಶಿಕ್ಷಕರ ನೇಮಕಾತಿ ವಿವಾಹಿತ ಮಹಿಳೆದು ಏನು ಕೇಸ್ ಇತ್ತು, ಅದು ಏನಪ್ಪ ಅಂದ್ರೆ 500 ಹುದ್ದೆಗಳಿಗೆ ಅವರು ಮೊನ್ನೆ ಒಂದು ಕಾರ್ಡ್ನಲ್ಲಿ ಏನಪ್ಪ ಅಂದರೆ ಸುತ್ತಲೇ ಏನಾಗಿತ್ತು, ಹೊರಡಿಸ್ತೇವೆ ನೇಮಕ ನಾವು ಇದು ಮಾಡ್ತೀವಿ ಅಂತ ಇದನ್ನು ಮಾಡಿದ್ರು, ಹೊರಡಿಸಿದ್ರು ಸರ್ಕಾರ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹೈಕೋರ್ಟ್ ತಡೆ ಹಿಡಿದಿದೆ. ಹಾಗಾದರೆ ಏನಿದು ವಿಷಯ ಅನ್ನೋದಾದರೆ ನೋಡೋಣ. ಈ 500 ಹುದ್ದೆಗೆ ಭರ್ತಿ ಮಾಡದಂತೆ ಆದೇಶ. ಏನು ಆದೇಶ ಅನ್ನೋದಾದರೆ, ಇಲ್ಲಿ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಹೈಕೋರ್ಟ್ ದ್ವಿಸದಸ್ಯ ಪೀಠ ಗುರುವಾರ ತಡೆ ನೀಡಿದೆ. ಮುಂದಿನ ವಿಚಾರಣೆವರೆಗೂ ನೇಮಕ ಪ್ರಕ್ರಿಯೆಗೆ ತಡೆ ನೀಡಿದ ನ್ಯಾಯಾಲಯವು ಅರ್ಜಿದಾರರು ಮತ್ತು ಪ್ರತಿವಾದಿಗಳಿಗೆ ದಾಖಲೆ ಸಲ್ಲಿಸಲು ತಿಳಿಸಿ 500 ಹುದ್ದೆಗಳನ್ನು ಭರ್ತಿ ಮಾಡದಂತೆ ಆದೇಶಿಸಿದೆ. ಶಿಕ್ಷಕರ ನೇಮಕಾತಿಯಲ್ಲಿ ವಿವಾಹಿತ ಮಹಿಳಾ ಅಭ್ಯರ್ಥಿ ನೇಮಕ ವೇಳೆ ತಂದೆ ಅಥವಾ ಗಂಡನ ಆದಾಯ ಪ್ರಮಾಣ ಪತ್ರದಲ್ಲಿ ಯಾವುದನ್ನು ಪರಿಗಣಿಸಬೇಕು ಎಂಬುದಕ್ಕೆ ಸಂಬಂಧಿಸಿದ ಪ್ರಕರಣ ಇದಾಗಿದೆ. ಕಳೆದ 5 ವರ್ಷಗಳಿಂದ ವಿವಿಧ ಹಂತದಲ್ಲಿ ವಿಚಾರಣೆ ನಡೆದು ಇತ್ತೀಚೆಗೆ ಬೆಂಗಳೂರು ಕೆಎಟಿ ಆದೇಶ ನೀಡಿತ್ತು. ಸರ್ಕಾರವು ನೇಮಕಾತಿ ಸುತ್ತೋಲೆಯಲ್ಲಿ ಸ್ಪಷ್ಟವಾಗಿ ನಮೂದಿಸಿದೆ ತಪ್ಪಾಗಿಸಿದೆ. ಹಾಗಾಗಿ ಇದೊಂದು ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ಪಾಲಕರ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದವರನ್ನು ಪರಿಗಣಿಸಬೇಕು ಹಾಗೂ ಪತಿಯ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದವರಿಗೆ ನೇಮಕಾತಿಯಲ್ಲಿ ಅನ್ಯಾಯ ಆಗಬಾರದು ಎಂದು ತನ್ನ ಉಲ್ಲೇಖದಲ್ಲಿ ತಿಳಿಸಿತ್ತು. ಇದಾದ ನಂತರ ಶಿಕ್ಷಣ ಇಲಾಖೆ 2022ರ ಸುತ್ತೋಲೆಯಲ್ಲಿ ಬಾಕಿ ಇದ್ದ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಚಾಲನೆ ನೀಡಿತ್ತು. ಈ ಮಧ್ಯೆ ಪತಿಯ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದ ಅಭ್ಯರ್ಥಿಗಳು ಹೈಕೋರ್ಟ್ ಮೆಟ್ಟಿಲೇರಿದ್ದರು. ನೋಡಿ, ಈ ಪ್ರಕರಣ ಏನಪ್ಪ ಅಂದರೆ 500 ಹುದ್ದೆಗಳಿಗೆ ಮಹಿಳಾ ವಿವಾಹಿತ ಮಹಿಳೆಗಳು ಅಲ್ಲಿ ಏನಪ್ಪ ಅಂದರೆ ಈಗ ಹೆಚ್ಚಿಗೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಏನಪ್ಪ ಅಂದರೆ ಮಹಿಳಾ ಅವ್ರೇನು ವಿವಾಹಿತವಾಗಿ ಮದುವೆಯಾಗಿ ಹೋಗಿರ್ತಾರೋ ಅವ್ರದ್ದು ತಂದೆಯದ್ದು ಕನ್ಸಿಡರ್ ಮಾಡಬೇಕು ಅಥವಾ ಏನು ಗಂಡನ ಮನೆಯದ್ದು ಅವರು ಕನ್ಸಿಡರ್ ಮಾಡಬೇಕು, ಏನು ಕಾಸ್ಟ್ ಇನ್ಕಮ್ಮು ಆಗಿರ್ಬೋದು. ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ರಿಸರ್ವೇಷನ್ಸ್ಗಳನ್ನು ಹಾಕಿದಾಗ ಅದು ಸರ್ಕಾರನೂ ಕೆಲವೊಂದು ಸುತ್ತೋಲೆಯನ್ನು ತಪ್ಪಾಗಿದೆ, ಯಾವುದನ್ನು ಕನ್ಸಿಡರ್ ಬೇಕೆಂದು ಅಲ್ಲಿ ಮೆನ್ಷನ್ ಮಾಡಿದ್ದಿಲ್ಲ. ಹಾಗಾಗಿ ಇದು ನೋಡಿ, ಕೇಸ್ ಏನಾದರೂ ಹೈಕೋರ್ಟ್ಗೆ ಏನಾದರೂ ಗೊಂದಲಗಳಿಂದ ಕೂಡಿದ್ದು ಹೋದರೆ ಅದು ಬಹಳ ದಿನ ಅಂದರೆ ಅದನ್ನು ಸಂಪೂರ್ಣವಾಗಿ ಅವರು ಅದಕ್ಕೆ ಉತ್ತರವನ್ನು ಕೊಡದೆ ಏನಪ್ಪ ಅಂದರೆ ಕೋರ್ಟ್ ಮುಗಿಸೋದಿಲ್ಲ. ಇವು ಏನಾದರೂ ಹೈಕೋರ್ಟ್ಗೆ ಹೋದರೆ ಅಂದರೆ ಭಾಳ ಟೈಮ್ ಹಿಡಿಯುತ್ತೆ. ಇವು ಕೂಡ ಏನಪ್ಪ ಅಂದರೆ ಈಗ ಈ ಶಿಕ್ಷಕರ ನೇಮಕಾತಿ ಅವನ್ನೆಲ್ಲ ಕಂಪ್ಲೀಟ್ ಮಾಡಿ ನೋಟಿಫಿಕೇಶನ್ ಮಾಡಬೇಕಾಗತ್ತೆ. ಇವನು ಕೂಡ ಸಮಸ್ಯೆ ಇದೆ. ಹಾಗಾಗಿ ಇದು ಈಗ ಮತ್ತೆ ಏನಪ್ಪ ಅಂದರೆ ನಿನ್ನೆ ಗುರುವಾರ ಏನಪ್ಪ ತಡೆ ಹಿಡಿದಿದೆ ಅಂತ ಹೇಳ್ಬೋದು. ಸೊ ಅವರು ಕಂಪ್ಲೀಟಾಗಿ ಒಂದು ಆದೇಶ ಕೊಟ್ಟ ಮ್ಯಾಗೆ ಏನಪ್ಪ ಅಂದರೆ ಇದನ್ನು ಕಂಪ್ಲೀಟಾಗಿ ಅವರು ಹೇಳ್ತಾರೆ ಯಾವ ರೀತಿಯಾಗಿರ್ತಕ್ಕಂಥ ನೀವು ಈ ಹುದ್ದೆಗಳನ್ನು ತುಂಬಬೇಕು ಅನ್ನೋದು. ಹಾಗಾಗಿ ಇದು ಶಿಕ್ಷಕರ ನೇಮಕಾತಿಗೆ ಹೈಕೋರ್ಟ್ ತಡೆ ಇರತಕ್ಕಂಥ ಒಂದು ವಿಷಯ ಬಗ್ಗೆ ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ಎಲ್ಲ ಸ್ನೇಹಿತರು ನೋಡ್ಬೋದು, ನಾನು ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಅಪ್ಡೇಟ್ ಮಾಡ್ತಾ ಹೋಗಿದ್ದೀನಿ. ಮತ್ತು ಸಿಲೆಬಸ್ ಬುಕ್ ಲಿಸ್ಟ್ ಆಗಿರ್ಬೋದು ಮತ್ತು ಹಲವಾರು ರೀತಿಯಾಗಿರ್ತಕ್ಕಂಥ ಶಿಕ್ಷಕರ ನೇಮಕಾತಿಯ ಸಂಪೂರ್ಣ ವಿವರಣೆ ಕೂಡ ಕೊಡ್ತಾ ಹೋಗಿದ್ದೀನಿ. ಮತ್ತು ಪ್ಯೂ ಲೆಕ್ಚರ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಹಲವಾರು ವಿಷಯಗಳನ್ನು ಕೂಡ ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ಯಾರ್ಯಾರು ಈ ಚಾನಲ್ ಹೊಸದಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ನಿಮಗೆ ಡೈಲಿ ಏನಪ್ಪ ಅಂದರೆ ಅಪ್ಡೇಟ್ ನ್ಯೂಸ್ ನೋಡ್ತಾ ಇರಿ ಶಿಕ್ಷಕರ ನೇಮಕಾತಿ ಅಂತ ಹೇಳಿ. ನಾನು ಮುಂದಿನ ವಿಡಿಯೋದಲ್ಲಿ ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಬೇರೆ ವಿಷಯದೊಂದಿಗೆ ಬರ್ತೀನಿ. ಧನ್ಯವಾದಗಳು.